ಸ್ವಚ್ಛತೆಯ ಬಗ್ಗೆ ಈ ದಿನ ಕಾರ್ಯಕ್ರಮ ಹಾಕ್ಕೊಂಡಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಾವು ಸಣ್ಣ ಮಕ್ಕಳಾಗಿದ್ದಾಗ ನಾವು ಕೂಡ ತಿನ್ನಂಥ ಪದಾರ್ಥಗಳನ್ನು, ಚಾಕ್ಲೇಟ್ ಪೇಪರ್ಗಳನ್ನು ಹಾಗೂ ತ್ಯಾಜ್ಯಗಳನ್ನು ಕಂಡ ಜಾಗದಲ್ಲಿ ಎಸೆಯುವಂಥ ಹವ್ಯಾಸ ನಾವು ಬೆಳೆಸ್ಕೊಂಡಿದ್ವಿ. ನಾವೊಮ್ಮೆ ಕಾಲೇಜಲ್ಲಿ ಓದೋ ಸಂದರ್ಭ 1991 ಅಂತ ಕಾಣುತ್ತೆ. ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯರು ಒಮ್ಮೆ ನಮ್ಮನ್ನು ಕೂರಿಸ್ಕೊಂಡು ಒಂದು ಸಣ್ಣ ಕಥೆಯನ್ನು ಹೇಳಿದರು. ಅವರು 1970ರ ದಶಕದಲ್ಲಿ ಇಸ್ವಿಯಲ್ಲಿ ಒಂದು ಅಮೆರಿಕಾದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಂದಿನ ಬೆಳಗ್ಗೆ ಅವರು ವಾಕಿಂಗ್ ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ವಿಶ್ವಸಂಸ್ಥೆ ಎದುರುಗಡೆ ವಾಕ್ ಮಾಡುವಾಗ ಒಂದು ಅಮೆರಿಕದ ಮಹಿಳೆ ಒಂದು ನಾಯನ್ನು ಹಿಡ್ಕೊಂಡು ಬರ್ತಾ ಇರ್ತಾಳಂತೆ. ಇವ್ರು ನೋಡ್ತಾ ಇದ್ದಾರೆ, ಆ ನಾಯಿ ಗಲೀಜು ಮಾಡ್ತು. ಈ ಅಮೆರಿಕದ ಮಹಿಳೆ ನಾಯಿಯನ್ನು ತೆಗೆದುಕೊಂಡು ಹೋಗಿ ಒಂದು ಕಂಬಕ್ಕೆ ಕಟ್ಟಿ ಎಲ್ಲೋ ಹೋಗಿ ಹುಡುಕೊಂಡು ಒಂದು ಪೇಪರ್ ಪೀಸನ್ನು ತೆಗೆದುಕೊಂಡು ಬಂದು ಪೇಪರಲ್ಲಿ ಆ ಗಲೀಜನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕಿ ಹೋಗ್ತಾಳಂತೆ. ಈ ಕಥೆಯನ್ನು ನಮಗೆ ಹೇಳ್ತಾ ಅವರೊಂದು ಮಾತು ಕೇಳಿದರು. ಆ ಮಹಿಳೆಯಲ್ಲಿ ಎಂಥ ಮಡಿವಂತಿಕೆ ಇದೆ, ಸ್ವಚ್ಛತೆ ಭಾವನೆ ಇದೆ. ನನ್ನ ಊರು, ನನ್ನ ನಗರ, ನನ್ನ ದೇಶ ಚೆನ್ನಾಗಿರಬೇಕು, ಶುದ್ಧವಾಗಿರಬೇಕು, ಕ್ಲೀನಾಗಿರಬೇಕು ಅಂತಕ್ಕಂಥ ಒಂದು ಸ್ವಚ್ಛ ಭಾವನೆ ಇದೆಯಲ್ಲ, ಅದು ನಿಮಗಿದೆಯಾ ಅಂತ ಕೇಳಿದರು. ನಿಜ ಹೇಳಬೇಕು ಅಂದರೆ ಖಂಡಿತವಾಗಿಯೂ ಆ ದಿನದವರೆಗೂ ನಮಗೂ ಕೂಡ ಅದಿರಲಿಲ್ಲ. ಆದರೆ ಅವರು ಅವತ್ತು ನಮಗೆ ಈ ಸ್ವಚ್ಛತೆಯ ಬಗ್ಗೆ ಕೊಟ್ಟಂಥ ಸಂಸ್ಕಾರ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಷ್ಟು ಅಂತರಂಗದಲ್ಲಿ ಹೋಗಿ ನಾಟಿತು ಅಂದರೆ, ಆ ದಿನದಿಂದ ಇಲ್ಲಿಯವರೆಗೂ ನಾವು ಒಂದೇ ಒಂದು ಚಾಕ್ಲೇಟ್ ಪೇಪರ್ ಆಗಲಿ, ಕಸ ಆಗಲಿ, ತ್ಯಾಜ್ಯಗಳನ್ನಾಗಲಿ ಎಲ್ಲೂ ಎಸೆಯುವಂಥ ಪ್ರಯತ್ನ ಮಾಡಲೇ ಇಲ್ಲ. ಅದು ಎಲ್ಲಿ ಹಾಕಬೇಕೋ ಅದನ್ನು ಅಲ್ಲಿಗೆ ಹೋಗಿ ಮುಟ್ಟಿಸ್ತೀವಿ. ಯಾವ ವ್ಯಕ್ತಿ ಮನಸ್ಸಿನ ಒಳಗಿಂದ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬರ್ತಾನೋ ಆ ವ್ಯಕ್ತಿ ಬಾಹಿರಿಕ ಸ್ವಚ್ಛತೆಯನ್ನು ಕಾಪಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ಅದಕ್ಕೆ ದಾಸರು ಒಂದು ಕಡೆ ಹೇಳ್ತಾರೆ, ಮನವ ಮಲವ ತೊಳೆಯದೆ ದೇಹದ ಮಲವ ತೊಳೆದರಿನ ಸುಖ ಅಂತ. ಅಂದರೆ ಅಂತರಂಗದಲ್ಲಿ ಸ್ವಚ್ಛತೆಯ ಭಾವನೆ ನಿಮಗೆ ಬಂತು ಅಂತ ಅಂದರೆ ಅದು ಹೊರಗೆ ಕೂಡ ಅದರ ಪರಿಣಾಮ ಬೀರುತ್ತೆ. ಅಲ್ಲೂ ಕೂಡ ನಾವು ಹೊರಭಾಗದಲ್ಲೂ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತಕ್ಕಂಥ ಯೋಚನೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂಥ ಸಂಸ್ಕಾರವನ್ನು ನಾವು ನಮ್ಮ ಯುವಕರಿಗೆ ಇವತ್ತು ಕೊಡಬೇಕಾಗಿದೆ. ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ, ನಮ್ಮ ಬುದ್ಧಿಯನ್ನು, ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಮ್ಮ ಪರಿಸರವನ್ನು ಸ್ವಚ್ಛತೆಯನ್ನು ಇಟ್ಕೋಬೇಕು, ಪರಿಸರದ ಸ್ವಚ್ಛತೆಯನ್ನು ಇಟ್ಕೊಳ್ಳುವಂಥದ್ದು ಕೂಡ ಮುಖ್ಯ ಆಗಿರುತ್ತೆ. ನೋಡಿ, ಕೆಲವೊಂದು ಮಾತುಗಳು, ಕೆಲವೊಂದು ಘಟನೆಗಳು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಮಾಡುತ್ತೆ ಅಂಥೇಳಿ. 1991ನಲ್ಲಿ ನಮ್ಮ ಗುರುಗಳು ನಮಗೊಂದು ಸಣ್ಣ ಕಥೆಯನ್ನು ಹೇಳಿ ರಾಷ್ಟ್ರ ಪ್ರೇಮವನ್ನು, ಪರಿಸರ ಪ್ರೇಮವನ್ನು, ಪರಿಸರ ಸ್ವಚ್ಛತೆಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿ ಸಂಸ್ಕಾರವನ್ನು ಕೊಟ್ಟಿದ್ದು ಇನ್ನೂ ಅದು ಕೆಲಸ ಮಾಡ್ತಾ ಇದೆ ಮನಸ್ಸಿನ ಒಳಗಡೆ ಅಂದರೆ, ಬಹುಶಃ ನಮಗನ್ನಿಸುತ್ತೆ ನಾವು ನಮ್ಮ ಜನಗಳ ಮನಸ್ಸಿನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬಿತ್ತುತ್ತಾ ಹೋದರೆ ಆಟೋಮೆಟಿಕಲಿ ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುವಂಥ ಒಂದು ಯೋಚನೆ ಅಥವಾ ಯೋಜನೆಯನ್ನು ಹಾಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲೇನೋ ಅಂತ. ಹಾಗಾಗಿ ನಾವೆಲ್ಲರೂ ಸೇರಿ ನಮ್ಮ ಮನಸ್ಸನ್ನು ಸ್ವಚ್ಛತೆಯಿಂದ ಇಡೋಣ, ಬುದ್ಧಿಯನ್ನು ಸ್ವಚ್ಛವಾಗಿಡೋಣ, ದೇಹವನ್ನು ಸ್ವಚ್ಛವಾಗಿಡೋಣ, ಹಾಗೂ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.